ಬೆಂಗಳೂರಿನ ಕೋಗಿಲು ಲೇಔಟ್ನಲ್ಲಿ ಒತ್ತುವರಿ ತೆರವು ಜಟಾಪಟಿ ತಾರಕಕ್ಕೇರಿದೆ. ಇನ್ನು ಈ ಬೆನ್ನಲ್ಲೇ ಮಾನವ ಹಕ್ಕುಗಳ ಆಯೋಗ ಎಂಟ್ರಿ ಕೊಟ್ಟಿದೆ. ಸ್ಥಳಕ್ಕೆ ಎಡಿಜಿಪಿ ದೇವಜ್ಯೋತಿ ರೇ ಆಗಮಿಸಿ ಮಾನವ ಹಕ್ಕುಗಳು ಉಲ್ಲಂಘನೆ ಆಗಿದೆ ಅಂತ ಕಂಪ್ಲೇಂಟ್ ಮಾಡಿಕೊಳ್ಳಲಾಗಿದೆ ಅಂತ ಹೇಳಿದ್ದಾರೆ. ನಮಗೆ ಒಂದು ಕಂಪ್ಲೇಂಟ್ ಬಂದಿದೆ. ಕಂಪ್ಲೇಂಟ್ ಪ್ರಕಾರ ನಾವು ಎನ್ಕ್ವೈರಿ ಮಾಡಲಿಕ್ಕೆ ಬಂದಿದ್ದೇವೆ. ಬಂದ ಮೇಲೆ ಇಲ್ಲಿ ಡೆಮಾಲಿಶ್ ಆಗಿದೆ ಅಂತ ನಿಜ. ಬಿಬಿಎಂಪಿನವರು ಡೆಮಾಲಿಶ್ ಮಾಡಿದ್ದಾರೆ. ಪೊಲೀಸ್ನವರಿಗೆ ಕರೆದು ಪೊಲೀಸ್ ಜೊತೆಗೆ ಬಂದು ಇಲ್ಲಿ 21 ಡಿಸೆಂಬರ್ಗೆ ಡೆಮಾಲಿಶ್ ಮಾಡಿದ್ದಾರೆ. ಇಷ್ಟು ನಿಜ. ಯಾಕೆ ಡೆಮಾಲಿಶ್ ಮಾಡಿದ್ದಾರೆ, ಡೆಮಾಲಿಶ್ ಮಾಡುವಾಗ ಪ್ರೊಸೀಜರ್ ಫಾಲೋ ಮಾಡಿದಾರಾ ಮಾಡಿಲ್ಲ, ಅದರ ಬಗ್ಗೆ ನಾವು ಎನ್ಕ್ವೈರಿ ಮಾಡ್ತೀವಿ. ಎನ್ಕ್ವೈರಿ ಮಾಡಿ ಫೈನಲ್ ರಿಪೋರ್ಟ್ ನಾವು ಕೊಡ್ತೀವಿ. ಈಗ ನೋಟಿಸ್ ಕೊಡದೆ ನಾವೀಗ ಬಂದಿಲ್ಲಿ ಮಾತಾಡ್ಸಾಗ ನೋಟಿಸ್ ಕೊಟ್ಟೇ ಇಲ್ಲ, ಏಕಾಏಕಿ ಬಂದು. ಇನ್ನು ಕೋಗಿಲು ಲೇಔಟ್ ಅನಧಿಕೃತ ಮನೆಗಳ ತೆರವಿನಲ್ಲಿ ರಾಜಕೀಯ ದಗದಗಿಸ್ತಾ ಇದೆ. ಅಖಾಡಕ್ಕೆ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಎಂಟ್ರಿ ಆಗ್ತಾ ಇದ್ದಂತೆ ಸರ್ಕಾರ ಯೂ ಟರ್ನ್ ಹೊಡೆದಿದೆ. ಸಂತ್ರಸ್ತರಿಗೆ ಸೂರು ಕಲ್ಪಿಸಲು ಸಿಎಂ ಸಿದ್ದರಾಮಯ್ಯ ಮುಂದಾಗಿದ್ದಾರೆ. ಕೆಲವೇ ಕ್ಷಣದಲ್ಲಿ ಸಿಎಂ ಸಿದ್ದರಾಮಯ್ಯ ಮಹತ್ವದ ಸಭೆಯನ್ನು ನಡೆಸಲಿದ್ದಾರೆ. ಇನ್ನು ಈ ಮೀಟಿಂಗ್ನಲ್ಲಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿ ಕೆಲವೊಂದಿಷ್ಟು ಸಚಿವರು ಭಾಗಿಯಾಗಲಿದ್ದಾರೆ. ಕೋಗಿಲು ಲೇಔಟ್ನಲ್ಲಿ ಒತ್ತುವರಿ ತೆರವಿಗೆ ಬಿಜೆಪಿ ಕೆಂಡಾಮಂಡಲವಾಗಿದೆ. ಅಕ್ರಮ ಕಟ್ಟಡ ತೆರವಿನ ಬಗ್ಗೆ ಸರ್ಕಾರ ಖಚಿತಪಡಿಸಿತ್ತು. ಆದರೆ ವೇಣುಗೋಪಾಲ್ ಒಂದೇ ಟ್ವೀಟ್ಗೆ ಸರಿಪಡಿಸುತ್ತೇವೆ ಅಂತಿದ್ದಾರೆ ಅಂತ ಎಂಎಲ್ಸಿ ರವಿಕುಮಾರ್ ವಾಗ್ದಾಳಿ ನಡೆಸಿದ್ದಾರೆ. ಕೇರಳದವರಿಗೆ ಮನೆ ಕಟ್ಟಿ ಕೊಡ್ತೇವೆ ಅಂತಿದ್ದಾರೆ. ಅಕ್ರಮ ಇರುವುದನ್ನ ಸಕ್ರಮ ಮಾಡಲು ಹೊರಟಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ನೋಡಿ, ಕೋಗಿಲು ಕ್ರಾಸ್ ನಲ್ಲಿ ಅಕ್ರಮವಾಗಿ ಕಟ್ಟಡ ಕಟ್ಟಿದ್ದಾರೆ ಅಂತ ಹೇಳಿ ಅದನ್ನ ಜೆಸಿಬಿಯಿಂದ ಅದನ್ನ ಏನ್ ಮಾಡಿದ್ರು, ಆ ಬಿಲ್ಡಿಂಗ್ಗಳನ್ನೆಲ್ಲವನ್ನು ಕೂಡ ತೆರವು ಮಾಡಿದ್ರು. ಅದನ್ನ ಖಂಡಿಸಿದ್ರು. ನಾವು ಕೇರಳದವರು ಬಂದ್ಬಿಟ್ಟು ಅಕ್ರಮವಾಗಿ ಕಟ್ಟಿದ್ದಾರೆ, ಅದಕ್ಕೆ ಬೀಳ್ಸಿದೀವಿ ಅಂತ. ಒಂದೇ ಟ್ವೀಟ್ಗೆ, ಒಂದೇ ವೇಣುಗೋಪಾಲ್ ಅವರ ಟ್ವೀಟ್ಗೆ ಈ ಸರ್ಕಾರ ಏನ್ ಹೇಳ್ತು? ಕೋಗಿಲು ಲೇಔಟ್ ಒತ್ತುವರಿ ತೆರವು ಜಟಾಪಟಿಯಲ್ಲಿ ಕೇರಳ ಸಿಎಂ ಎಂಟ್ರಿಗೆ ಅವಕಾಶ ನೀಡಿದ್ಯಾಕೆ ಅಂತ ಕಾಂಗ್ರೆಸ್ ಸರ್ಕಾರಕ್ಕೆ ಛಲವಾದಿ ನಾರಾಯಣಸ್ವಾಮಿ ಕಿಡಿಕಾರಿದ್ದಾರೆ. ರಾಜ್ಯ ಸರ್ಕಾರವನ್ನ ಪಿನರಾಯಿ ವಿಜಯನ್ಗೆ ಕೊಟ್ಬಿಡಿ, ಡಿಸಿಎಂ ಡಿಕೆಶಿ ತಾಕತ್ತಿನ ಮನುಷ್ಯ ಅಂತ ಅಂದ್ಕೊಂಡಿದ್ದೆ. ಆದರೆ ಇದೀಗ ಡಿಸಿಎಂ ಡಿಕೆ ಶಿವಕುಮಾರ್ ಟುಸ್ ಪಟಾಕಿ ಆಗಿಬಿಟ್ಟಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಇಲ್ಲೇನ್ ಕೆಲಸ? ಯಾರಾದ್ರೂ ಕೇರಳದ ಜನ ಬಂದು ಅಲ್ಲಿ ಗುಡಿಸಲಾಕಿದ್ರ? ನಾನು ಹೇಳ್ತೇನೆ, ಕೇರಳದ ಜನರನ್ನ ನಾವು ಕೇವಲವಾಗಿ ಮಾತಾಡೋದಿಲ್ಲ. ಅವರು ವಿದ್ಯಾವಂತರು, ಸ್ವಾಭಿಮಾನಿಗಳು ಇದ್ದಾರೆ. ಕರ್ನಾಟಕದಲ್ಲಿ ಬಂದು ಎಲ್ಲಾದರೂ ಒಂದು ಗುಡಿಸಲಾಕಿದ್ದಾರೆ ಅಂತ ಇವತ್ತುವರೆಗೂ ನಾನು ಕೇಳಿಲ್ಲ. ಆದ್ರೆ ಇಲ್ಲಿ ನಡೀತಾ ಇರತಕ್ಕಂಥ ರಾಜಕೀಯ ಏನು? ಪಿಣರಾಯಿ ವಿಜಯನ್ ಅವರಿಗೂ ಇಲ್ಲಿಗೆ ಸಂಬಂಧ ಏನು? ಅಂದ್ರೆ ನಿಮ್ಮ ಸರ್ಕಾರ ಈಸ್ ಎ ವೀಕೆಸ್ಟ್ ಗವರ್ಮೆಂಟ್. ಕಾಂಗ್ರೆಸ್ ಸರ್ಕಾರ ವೀಕ್. ಪೊಲೀಸರು ಹಾಗೂ ಎನ್ಸಿಬಿ ಅಧಿಕಾರಿಗಳ ಜಂಟಿ ಕಾರ್ಯಾಚರಣೆಯಲ್ಲಿ ಬೆಂಗಳೂರಿನ 3 ಕಡೆಗಳಲ್ಲಿ ಡ್ರಗ್ ಫ್ಯಾಕ್ಟರಿ ಪತ್ತೆಯಾಗಿದ್ದು 55.88 ಕೋಟಿ ರೂಪಾಯಿ ಮೌಲ್ಯದ ಡ್ರಗ್ ಸೀಸ್ ಆಗಿದೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದಂತಹ ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಸಿಕ್ಕ ಮಾಹಿತಿ ಆಧಾರದ ಮೇಲೆ ಮಹಾರಾಷ್ಟ್ರದವರು ಬಂದಿದ್ದಾರೆ ಅಂತ ಹೇಳಿದ್ದಾರೆ. ಈಗ ನಾನ್ ಹಿಡ್ದೆ ನೀನ್ ಹಿಡ್ದೆ ಅನ್ನೋ ಪ್ರಶ್ನೆ ಅಲ್ಲ. ಇಲ್ಲಿ ಒಟ್ಟಲ್ಲಿ ಹಿಡ್ದಿದ್ದೇವಲ್ಲ, ಅವರೇ ಹಿಡ್ದಿದ್ದಾರೆ ಅಂತ ಇಟ್ಕೊಳ್ಳಿ. ನಮ್ಮವರು ಇದ್ರ ಜೊತೆಯಲ್ಲಿ ಡಿಸಿಪಿನೇ ಹೋಗಿದ್ರು. ಅವ್ರಿಲ್ಲ ಅಂತ ಅಂದ್ರೆ ಈಗ ಅದನ್ನ ನಾನು ಆರ್ಗ್ಯುಮೆಂಟ್ ಮಾಡ್ಕೊಂಡು ಕೂತ್ಕೊಳ್ಳ? ಅದಕ್ಕಿಂತ ಬೇರೆ ಕೆಲಸಗಳಿದಾವೆ. ನಡೀತಾ ಇದ್ರು ಕೂಡ ಇತ್ತೀಚೆಗೆ ಅವರೇ ಮಾಹಿತಿ ಕೊಟ್ಟಿರೋ ಪ್ರಕಾರ ಇತ್ತೀಚೆಗೆ ಅವರು ಕೆಮಿಕಲ್ಸ್ ಎಲ್ಲ ತಗೊಂಡ್ಬಂದು ಶೇಖರಣೆ ಮಾಡ್ತಾ ಇದ್ರು ಅಂತ ಹೇಳಿ. ಅವ್ರಿನ್ನೂ ಏನು ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿರಲಿಲ್ಲ. ಕಾಂಗ್ರೆಸ್ನಲ್ಲಿ ಮತ್ತೆ ಮುಂದಿನ ಸಿಎಂ ಕೂಗು ಕೇಳಿ ಬಂದಿದೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದಂತಹ ಸಚಿವ ಸತೀಶ್ ಜಾರಕಿಹೊಳಿ, ಹಾದಿ ಬೀದಿಯಲ್ಲಿ ಸಿಎಂ ಸ್ಥಾನ ಕೇಳಿದ್ರೆ ಸಿಗುವುದಿಲ್ಲ, ಸಿಎಂ ಆಗೋದಕ್ಕೆ ದಾರಿ ಇದೆ, ದಾಟಿ ಇದೆ ಅಂತ ಹೇಳಿದ್ದಾರೆ. ಬೆಂಗಳೂರು ಕೋಗಿಲು ಲೇಔಟ್ ಕಾರ್ಯಾಚರಣೆ ಬಗ್ಗೆ ಪ್ರತಿಕ್ರಿಯೆ ನೀಡಿದಂತಹ ವಿಪಕ್ಷ ನಾಯಕ ಆರ್ ಅಶೋಕ್, ಕರ್ನಾಟಕ ಸರ್ಕಾರವನ್ನ ಯಾರು ರೂಲ್ ಮಾಡ್ತಿದ್ದಾರೆ, ಕೆಸಿ ವೇಣುಗೋಪಾಲ್ ರೂಲ್ ಮಾಡ್ತಾ ಇದ್ದಾರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಪಿಣರಾಯಿ ವಿಜಯನ್ ಮುಸ್ಲಿಮರಿಗೆ ಅನ್ಯಾಯ ಆಗಿದೆ ಅಂತ ಟ್ವೀಟ್ ಮಾಡಿದ್ದಾರೆ. ಕೇರಳದ
ಜನಪ್ರತಿನಿಧಿಗಳ ನಿಯೋಗ ಬೆಂಗಳೂರಿಗೆ ಬಂದಿದ್ದಾದ್ರೂ ಯಾಕೆ ಹೀಗಂತ ಕಿಡಿಕಾರಿದ್ದಾರೆ. ಹೆಂಗೆ ಒಳಗಡೆ ಬಿಟ್ರಿ ಪರ್ಮಿಷನ್ ಇವ್ರನ್ನ? ನಾಚಿಕೆ ಆಗೋಲ್ಲ? ನಮ್ಮ ನೆಲನ ಬಂದ್ಬಿಟ್ಟು ಅವರು ಕಾಮೆಂಟ್ ಮಾಡ್ತಾರೆ. ಅವರ್ಯಾರೋ ಕಾಂಗ್ರೆಸ್ ಹೈಕಮಾಂಡ್ ವೇಣುಗೋಪಾಲ್ ವರದಿ ಕೇಳ್ತಾರೆ. ಇದನ್ನ ನಾಚಿಕೆ ಆಗಲ್ಲ? ಅಂದ್ರೆ ಕೇರಳ ಅಂದ್ರೆ ಈ ಕೇರಳ ಸರ್ಕಾರ ಕರ್ನಾಟಕವನ್ನ ರೂಲ್ ಮಾಡ್ತಾ ಇದೆಯಾ? ಕರ್ನಾಟಕದ ಜಮೀನುಗಳ ಮೇಲೆ ಕೇರಳ ಸರ್ಕಾರದ ಅಧಿಕಾರ ಇದೆಯಾ? ಕೊಟ್ಟೋರು ಯಾರು? ಈಗಾಗಲೇ ಆನೆ ತುಳಿತ ಆದಾಗ ನೀವು 25 ಲಕ್ಷ ಕಳಿಸ್ತೀರಿ, ಅಲ್ಲಿ ಮನೆ ಕಟ್ಟಕ್ಕೆ 10 ಕೋಟಿ ಕಳಿಸ್ತೀರಿ. ನಮ್ ಟ್ಯಾಕ್ಸ್ ಹೆಂಗೆ ಒಳಗಡೆ ಬಿಟ್ರಿ ಪರ್ಮಿಷನ್ ಇವ್ರನ್ನ? ಬಿಜೆಪಿಯಲ್ಲಿನ ಬಣಬಡಿದಾಟದ ಬಗ್ಗೆ ಮುರುಗೇಶ್ ನಿರಾಣಿ ಪ್ರತಿಕ್ರಿಯೆ ನೀಡಿದ್ದಾರೆ. ನಾವು ಬೇರೆ ಬೇರೆ ಅಲ್ಲ, ನಾವೆಲ್ಲ ಒಂದೇ ಅಂತ ಶಾಸಕ ಯತ್ನಾಳ್ ಬಗ್ಗೆ ಮಾಜಿ ಸಚಿವ ಮುರುಗೇಶ್ ನಿರಾಣಿ ಬ್ಯಾಟಿಂಗ್ ಮಾಡಿದ್ದಾರೆ. ಯತ್ನಾಳ್ ಅವರು ಗುಡ್ ಆಲ್ರೌಂಡರ್, ಇನ್ನು ಒಳ್ಳೆಯ ಬೌಲ್ ಬಂದಾಗ ಮಾತ್ರ 6 ಹೊಡಿತಾರೆ ಅಂತ ಮುರುಗೇಶ್ ನಿರಾಣಿ ಅಚ್ಚರಿ ಹೇಳಿಕೆ ನೀಡಿದ್ದಾರೆ. ಅವ್ರು ಬೇರೆಲ್ಲ, ನಾವು ಬೇರೆಲ್ಲ, ಇಬ್ರು ಒಂದೇ ಜಿಲ್ಲೆದವರು. ಏನೋ ಸಣ್ಣ ಪುಟ್ಟ ರಾಜಕಾರಣದಲ್ಲಿ ಬೇರೆ ಬೇರೆದಲ್ಲಿ ವ್ಯತ್ಯಾಸಗಳು ಬರ್ತಿರ್ಬೋದು, ಆದ್ರೆ ನಾನು ಒಂದಾಗಿರುವಂತದ್ರ ಬಗ್ಗೆ ಯಾವುದೇ ಸಮಸ್ಯೆ ಇಲ್ಲ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇಚ್ಛೆ ಪಡ್ತಾ ಇದ್ದೇನೆ. ನಾನು ಒಂದೇ ನಿಮ್ಮೆಲ್ಲರ ಪರವಾಗಿ ಗೌಡ್ರಿಗೊಂದು ವಿನಂತಿ ಮಾಡ್ಕೊಳ್ಳೋದು, ಯು ಆರ್ ಎ ಗುಡ್ ಬ್ಯಾಟ್ಸ್ಮನ್, ಗುಡ್ ಬಾಲರ್, ಗುಡ್ ವಿಕೆಟ್ ಕೀಪರ್, ಗುಡ್ ಫೀಲ್ಡರ್. ಎಲ್ಲದರೊಳಗೂ ನೀವು ಕೋಗಿಲೆ ಲೇಔಟ್ನಲ್ಲಿ ಅಕ್ರಮ ಒತ್ತುವರಿ ತೆರವು ವಿಚಾರದಲ್ಲಿ ಕೇರಳ ಸರ್ಕಾರ ಹಸ್ತಕ್ಷೇಪ ವಿಚಾರವಾಗಿ ಸಚಿವ ಭೈರತಿ ಸುರೇಶ್ ವಾಗ್ದಾಳಿ ನಡೆಸಿದ್ದಾರೆ. ಕೇರಳ ಸರ್ಕಾರಕ್ಕೆ ಅಷ್ಟು ಸಮಸ್ಯೆಗಳಿವೆ, ಅವರೇನು ನಮಗೆ ಹೇಳ್ತಾರೆ, ಕೇರಳ ಸರ್ಕಾರದಿಂದ ಪಾಠ ಕಲಿಯುವ ಅವಶ್ಯಕತೆ ನಮಗಿಲ್ಲ ಅಂತ ವಾಗ್ದಾಳಿ ಮಾಡಿದ್ದಾರೆ. ನೋಡ್ರಿ, ಕೇರಳ ಸರ್ಕಾರದವ್ರಿಗೆ ಅವ್ರಿಗೇನೆ ಹಾಸು ಒತ್ಕೊಂಡಷ್ಟು ಸಮಸ್ಯೆಗಳಿದೆ. ಕೇರಳ ಸರ್ಕಾರಕ್ಕೂ ನಮ್ಗೇನ್ರಿ ಸಂಬಂಧ? ನಮ್ಮ ರಾಜ್ಯದಲ್ಲಿರುವಂತದ್ದು ಶಾಂತಿಯುತ ರಾಜ್ಯ, ನಮ್ಮ ಜನನು ಎಲ್ಲ ಬೇರೆ ಧರ್ಮವರ ಸಹಿಷ್ಣುರಿದ್ದೀವಿ. ಕೇರಳ ಸರ್ಕಾರದವ್ರ ಹತ್ರ ಬುದ್ಧಿ ಹೇಳಿಸ್ಕೊಂಡು ನಾವು ಜನಗಳಿಗೆ ಒಳ್ಳೇದು ಮಾಡಬೇಕಾದ ಅವಶ್ಯಕತೆ ಇಲ್ಲ. ಕಾಂಗ್ರೆಸ್ ಸರ್ಕಾರ ನಾವು ಎಲ್ಲಾ ತರದಲ್ಲಿ ಬಡವರಿಗೆ ಅಲ್ಲೇನು ಅನಾನುಕೂಲ ಆಗಿದೆ, ಒತ್ತುವರಿಯನ್ನ ತೆರವು ಮಾಡಿದ್ದಾರೆ ತಕ್ಷಣಕ್ಕೆ. ಆದ್ರೆ ಅವರಿಗೆ ತಾತ್ಕಾಲಿಕವಾಗಿ ಬೇರೆ ವ್ಯವಸ್ಥೆಯನ್ನ ಮಾಡ್ತೀವಿ. ಈ ದೇಶದಲ್ಲಿ ಉಳಿದಂತ ಪ್ರತಿಯೊಬ್ಬ ನೋಡ್ರಿ, ನಮ್ಮ ರಾಜ್ಯ ನಾವು ಹೆಂಗೆ ಅಂದ್ರೆ ಇಡೀ ದೇಶ ನಮ್ದು ಅಂತ ಹೇಳೋದು. ರಾಗಿ, ಭತ್ತ, ಮೆಕ್ಕೆಜೋಳ ಖರೀದಿ ಕೇಂದ್ರದ ವಿಚಾರದಲ್ಲಿ ಜಿಲ್ಲಾಧಿಕಾರಿ ಅವರು ನಿರ್ಲಕ್ಷ್ಯ ವಹಿಸಿದ್ದಾರೆ ಅಂತ ಆಗ್ರಹಿಸಿ ರೈತರು ಪ್ರತಿಭಟನೆ ನಡೆಸಿದ್ದಾರೆ. ವಿಜಯನಗರ ಜಿಲ್ಲೆಯ ಹರಪನಹಳ್ಳಿಯಲ್ಲಿ ಗೋ ಬ್ಯಾಕ್ ಡಿಸಿ ಅಂತ ಘೋಷಣೆ ಕೂಗಿ ಕಿಡಿಕಾರಿದ್ದಾರೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಹುಬ್ಬಳ್ಳಿಯಲ್ಲಿ ಬಿಜೆಪಿ ಶಾಸಕ ಮಹೇಶ್ ತೆಂಗಿನಕಾಯಿ ವಾಗ್ದಾಳಿ ನಡೆಸಿದರು. ಗೃಹಲಕ್ಷ್ಮಿ ಹಣ ಬಿಡುಗಡೆ ವಿಚಾರದಲ್ಲಿ ಗೊಂದಲ ಮುಂದುವರಿತಾನೇ ಇದೆ. ಗ್ಯಾರಂಟಿ ಯೋಜನೆಯಲ್ಲಿ ದೊಡ್ಡ ಮೋಸ ಆಗಿದೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಈ ಬಗ್ಗೆ ಪ್ರಶ್ನೆ ಮಾಡಿದೆ. ಸಚಿವರು ಹಾಗೂ ಅಧಿಕಾರಿಗಳು ಗೊಂದಲವನ್ನು ಸೃಷ್ಟಿಸುವ ಉತ್ತರ ನೀಡುತ್ತಿದ್ದಾರೆ. ಆಗಸ್ಟ್ನಿಂದ 4 ತಿಂಗಳಿನಿಂದ ಪುನಃ ಹಣ ಬಿಡುಗಡೆಯಾಗಿಲ್ಲ. ಈ ಬಗ್ಗೆ ಮತ್ತೊಂದು ಹಂತದ ಹೋರಾಟ ನಡೆಸಲಿದ್ದೇವೆ ಅಂತ ಹೇಳಿದ್ದಾರೆ.